ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ರುಚಿಯಾದ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂತಹ ಒಂದು ಲಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೇನೆ. 10 ದಿವಸದಲ್ಲೇ ನೋಡಿ ಅದು ಹೇಗೆ ಊಟಕ್ಕೆ ರೆಡಿ ಆಗ್ತದೆ ಅಂತ ಹೇಳಿಕೊಂಡು. ಇದಕ್ಕೆ ನಾವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳು, ಹಾಗೆಯೇ ಫಂಕ್ಷನಿಗೆಲ್ಲ ಹೋಗಿ ಬಂದರೆ ಹೊಟ್ಟೆ ಸರಿ ಇರುವುದಿಲ್ಲ, ಆವಾಗ ಈ ಥರ ಒಂದು ಲಿಂಬೆಹಣ್ಣು, ಒಂದು ಮೆಣಸು, ಒಂದು ಶುಂಠಿ ತುಂಡು ಹಾಕ್ಕೊಂಡು ಊಟ ಮಾಡಿಕೊಂಡ್ರೆ ಹೊಟ್ಟೆ ಕೂಡ ಸರಿ ಆಗ್ತದೆ, ಮನಸ್ಸಿಗೆ ಕೂಡ ಉಲ್ಲಾಸ ಇರ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ, ಹಾಗೆ ಎಷ್ಟು ರುಚಿಯಾಗಿ ಕೂಡ ಇರ್ತದೆ ಅಂತ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಲಿಂಬೆಹಣ್ಣು ಅಂಗಡಿಯಲ್ಲೂ ಸಿಗ್ತದೆ, ಹಾಗೆ ಈ ಟೈಮಲ್ಲಿ ಮನೆಯಲ್ಲಿ ಕೂಡ ಎಲ್ಲ ಗಿಡ ಇದ್ದರೆ ಈ ಟೈಮಲ್ಲಿ ತುಂಬ ಲಿಂಬೆಹಣ್ಣು ಕೂಡ ಇರ್ತದೆ. ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಉಪಯೋಗಿಸ್ತಿರುವಂತಹದ್ದು ನೋಡಿ, ಗಾಂಧಾರಿ ಮೆಣಸು. ಇದು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸಿಗ್ತದೆ, ಹಾಗಾಗಿ ಹಳ್ಳಿಗಳಲ್ಲಿ ತುಂಬ ಕಡೆ ಗಾಂಧಾರಿ ಮೆಣಸು ಇರ್ತದೆ. ಹಾಗೆ ಗಾಂಧಾರಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಅಂದರೆ ಒಂದು ಹಿಡಿಯಷ್ಟು, ಒಂದು 50ರಿಂದ 100 ಗಾಂಧಾರಿ ಹಾಕಿಕೊಳ್ತಾ ಇದ್ದೇನೆ. ಒಂದು 15-20 ಲಿಂಬೆಹಣ್ಣಿಗೆ 50ರಿಂದ 100 ಗಾಂಧಾರಿಗೆ ಉಪ್ಪು ಇಳಿದ ಕೂಡಲೇ ಅದು ಖಾರ ಆಗುವುದಿಲ್ಲ, ಹಾಗಾಗಿ ಎಷ್ಟು ಗಾಂಧಾರಿ ಹಾಕಿದರೂ ಅದು ಕಡಿಮೆ ಅಂತ ಅನ್ನಿಸ್ತದೆ. ಇಲ್ಲಿ ನೋಡಿ, ಅದನ್ನು ತೊಟ್ಟು ತೆಗೆದುಕೊಳ್ಬೇಕು. ಹಾಗೆಯೇ ಮೆಣಸಿನಲ್ಲಿ ಅದು ನಾವು ಕೊಯ್ಯುವಾಗ ಅದರ ಎಲೆ ಎಲ್ಲ ಬರ್ತದೆ, ಅದನ್ನೆಲ್ಲ ಕಟ್ ಮಾಡಿಕೊಳ್ಬೇಕು. ಈ ಥರ ಕ್ಲೀನ್ ಮಾಡಿಕೊಳ್ಬೇಕು, ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ಒಣಗಿಸಿ ಅಂದರೆ ಡ್ರೈ ಮಾಡಿ ಅಲ್ಲ, ನೀರಿನ ಪಸೆ ತೆಗೆದಿರಬೇಕು. ಒಂದು ತುಂಡು ಶುಂಠಿ, ಅಂದರೆ ನಾನೊಂದು 100 ಗ್ರಾಮಿನಷ್ಟು ಶುಂಠಿ ತಂದಿದ್ದೇನೆ ಇವತ್ತು, ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಕೂಡ ನೀಟಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದುಕೊಳ್ಬೇಕು. ಮೇಲಿನ ಸಿಪ್ಪೆಯನ್ನು ತೆಗೆದ್ರೆ ಸಾಕಾಗ್ತದೆ, ಯಾಕೆಂದ್ರೆ ನಾವು ಚೆಂದಾಗಿ ತೊಳೆದಿರ್ತೇವೆ ಅದನ್ನು, ಹಾಗಾಗಿ ಅದನ್ನು ಮೇಲಿನ ಸಿಪ್ಪೆಯನ್ನು ಕ್ಲೀನ್ ಮಾಡಿಕೊಂಡು ಸಾಕು. ಇಲ್ಲಿ ನೋಡಿ, ನಾನೊಂದು 10-15 ನಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದು ಮಳೆಗ ಸೆಕೆಗ ಎಂತ ಗೊತ್ತಿಲ್ಲ, ಉದುರಿ ಬಿದ್ದಿದ್ದಂತಹ ನಿಂಬೆಹಳ್ಳಿಯನ್ನು ನಾನಿವತ್ತು ಹಾಕ್ತಾ ಇರೋದು. ನೀವು ಒಳ್ಳೆ ಹಣ್ಣು ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಬೋದು. ಶುಂಠಿಯನ್ನು ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳಿ, ಇಲ್ಲ ಉದ್ದ ಸ್ಲೈಸ್ ಕೂಡ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ಹಾಗೆ ಮಾಡ್ಕೊಳ್ಬೋದು. ನಾನು ನೋಡಿ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲ ಉದ್ದ ಚಾಪ್ ಮಾಡಿ ಕೂಡ ಹಾಕ್ಕೊಳ್ಬೋದು. ತುರಿದು ಹಾಕೋದಲ್ಲ, ಚಾಪ್ ಮಾಡಿ ಹಾಕಿ, ಉದ್ದ ತುಂಡು ಬಾಯಿಗೆ ಸಿಗಬೇಕದು. ನಂತರ ಹೀಗೆ ಲಿಂಬೆಹಣ್ಣನ್ನು ದೊಡ್ಡ ಸೈಜ್ ಅಂತಾದರೆ 8 ತುಂಡು ಮಾಡಿ, ಸಣ್ಣ ಸೈಜ್ ಅಂತಾದರೆ 4 ತುಂಡು ಸಾಕಾಗ್ತದೆ. ನೋಡಿ ಈ ಥರ 4 ತುಂಡು ಮಾಡ್ಬೋದು, 8 ತುಂಡು ಕೂಡ ಮಾಡ್ಬೋದು. ಎಷ್ಟು ದೊಡ್ಡ ಬೇಕು ನಿಮಗೆ ನಿಂಬೆಹಣ್ಣು ಅಷ್ಟು ದೊಡ್ಡ ತುಂಡು ಮಾಡಿಕೊಳ್ಬೋದು. ಎಲ್ಲವನ್ನು ಕೂಡ ಇದೇ ಥರ ಕಟ್ ಮಾಡಿಕೊಂಡು, ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕುವಾಗ ಯಾವಾಗಲೂ ಪ್ಲಾಸ್ಟಿಕಲ್ಲಿ ಹಾಕಬಾರ್ದು, ಗಾಜಿನ ಬಾಟ್ಲಲ್ಲೇ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ನಿಂಬೆಹುಳಿ ಸಿಟ್ರಿಕ್ ಆ್ಯಸಿಡ್ ಅಲ್ವಾ, ಹಾಗಾಗಿ ಅದು ಪ್ಲಾಸ್ಟಿಕ್ಕನ್ನು ಕರಗಿಸ್ತದೆ. ಅದಕ್ಕೋಸ್ಕರ ಯಾವಾಗಲೂ ನಿಂಬೆಹಣ್ಣನ್ನು ಯಾವಾಗಲೂ, ಆಲ್ಮೋಸ್ಟ್ ಉಪ್ಪಿನಕಾಯಿ ಯಾವಾಗಲೂ ನೀವು ಗಾಜಿನ ಬಾಟ್ಲಲ್ಲಿ ಹಾಕಿದ್ರೇ ಒಳ್ಳೆಯದು. ಎಲ್ಲವನ್ನು ಕೂಡ ಈ ಥರ ಬಾಟ್ಲಿಗೆ ತುಂಬಿಸ್ಕೊಂಡು ಅದಕ್ಕೆ 1-2 ಹಿಡಿಯಷ್ಟು ಉಪ್ಪು, ಅರ್ಧ ಬಾಟ್ಲ್ ಹಾಕಿ 1 ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಅರ್ಧ ಬಾಟ್ಲ್ ತುಂಬಿಸ್ಕೊಂಡು ಇನ್ನೊಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಈ ಥರ ಫುಲ್ ಸೀಲ್ ಆಗಿರಬೇಕು, ಗ್ಯಾಪ್ ಉಳಿಬಾರ್ದು. ಒತ್ತಿ ತುಂಬಿಸಿ ಅದನ್ನು. ನಂತರ ಮುಚ್ಚಳಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಒಂದು 10 ದಿವಸ ಅದೇ ಥರ ಬಿಟ್ಟುಬಿಡಿ. ದಿನಕ್ಕೊಮ್ಮೆ ಅದನ್ನು ಸಾಧ್ಯ ಇದ್ದರೆ ಒಂದು ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೋದು. ಮಿಕ್ಸ್ ಮಾಡದಿದ್ರೂ ಕೂಡ ಅದೆಂತ ಆಗೋದಿಲ್ಲ. 10 ದಿವಸ ಆಗುವಾಗ ನೋಡಿ ಈ ಥರ ಉಪ್ಪಿನಕಾಯಿ ರೆಡಿ ಆಗ್ತದೆ. ಗಾಂಧಾರಿಗೆ ಉಪ್ಪು ಎಳ್ಕೊಂಡು, ಶುಂಠಿಗೆ ಉಪ್ಪು ಎಳ್ಕೊಂಡು ರುಚಿಯಾದ 10-15 ದಿನ ಆಗುವಾಗ ಊಟ ಮಾಡಲಿಕ್ಕೆ ರೆಡಿ ಆಗ್ತದೆ. ಇದೀಗ 15 ದಿವಸ ಆದ ಉಪ್ಪಿನಕಾಯಿ ನೋಡಿ, ರುಚಿಯಾದ ಆರೋಗ್ಯಕರವಾದ ಉಪ್ಪಿನಕಾಯಿ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ತಂದ ನಿಂಬೆಹಣ್ಣೆಲ್ಲ ಎಕ್ಸ್ಟ್ರಾ ಉಳಿದಿದ್ರೆ ಈ ಥರ ಹಾಕಿ ಇಟ್ಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.